ಹಲೋ ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಇಷ್ಟು ದಿನ ಗುರೂಜಿಯವರು ಜನ್ಮ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭೂಮಿ ದೋಷ ಅಂದ್ರೇನು, ಭೂಮಿಗೂ ವಾಸ್ತುಗೂ ಏನಾದ್ರೂ ಸಂಬಂಧ ಇದೆಯಾ, ವಾಸ್ತು ದೋಷ ಬರೋದಕ್ಕೆ ಕಾರಣಗಳೇನು, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ಈಗಾಗಲೇ ನಾನು ಹೇಳಿದಂತೆ ಇಷ್ಟು ದಿನಗಳ ಕಾಲ ಜನ್ಮದೋಷದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ರೆ, ಜನ್ಮದೋಷ ಇದ್ರೆ ಯಾವೆಲ್ಲ ರೀತಿ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ವೀಕ್ಷಕರಿಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಈ ಭೂಮಿ ದೋಷ ಅಂದ್ರೆ ಏನು, ಈ ಭೂಮಿ ದೋಷಕ್ಕೂ ವಾಸ್ತುಗೂ ಏನಾದರೂ ಸಂಬಂಧ ಇದೆಯಾ, ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಮನುಷ್ಯನಿಗೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಅಭಿವೃದ್ಧಿ ಆಗಬೇಕು ಅಂತಂದರೆ 3 ಕಾರಣಗಳನ್ನು ಹುಡ್ಕೊಳ್ಳಿ ಅಂತೇಳಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಹೇಳ್ತಾನೆ ಇರ್ತೀವಿ. ಅದು ಜನ್ಮದೋಷ, ಭೂಮಿ ದೋಷ ಮತ್ತು ಕಾಲದೋಷ. ಈ ಜನ್ಮದೋಷಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿವರೆಗೂ ಕೊಟ್ಟಿದ್ದೀವಿ. ಇವತ್ತು ಭೂಮಿ ದೋಷಗಳ ಬಗ್ಗೆ ಮಾತಾಡೋಣ. ಭೂಮಿ ಅಂದರೆ ಏನು? ನಾವು ವಾಸ ಮಾಡ್ತಕ್ಕಂಥ ವಾಸಸ್ಥಾನ. ನಮ್ಮ ಆಫೀಸ್ ಆಗಿರ್ಬೋದು, ನಮ್ಮ ಕಟ್ಟಡಗಳಾಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ವಿಲ್ಲಾಗಳಾಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ವಾಸ ಮಾಡ್ತಕ್ಕಂತಹ ಭೂಮಿಯಲ್ಲಿ ನಾವು ಅದನ್ನು ಬಹಳ ಕ್ರಿಯಾತ್ಮಕವಾಗಿ ನಮಗೆ ಹೇಗೆ ಬೇಕೋ ಹಾಗೆ ಕ್ರಿಯಾತ್ಮಕವಾಗಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನಾವು ವಾಸ ಮಾಡ್ತೀವಿ. ಆ ವಾಸ ಮಾಡ್ತಕ್ಕಂತಹ ಭೂಮಿ ಹೇಗೆ ದೋಷಕರವಾಗುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಇವತ್ತು ಕೂಡ ಆಲೋಚನೆ ಮಾಡ್ತಾರೆ. ಭೂಮಿ ಅಂದರೆ ಎಲ್ಲ ಒಂದೇ ಅಲ್ವಾ ಅಂತ ಹೇಳ್ತಾರೆ. ಭೂಮಿ ಎಲ್ಲ ಒಂದೇ ಅಲ್ಲ. ಯಾಕಂದರೆ ಒಂದೊಂದು ಭೂಮಿಯ ಹವಾಗುಣಗಳು, ಒಂದೊಂದು ಭೂಮಿಯ ಗುಣಗಳು ಕೂಡ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಬದಲಾವಣೆಗೊಳಪಡ್ತದೆ. ಅದು ನೋಡಿರ್ಬೋದು, ಒಂದೊಂದು ಮಣ್ಣಿನ ಬಣ್ಣ ಒಂದೊಂದು ಥರ ಇರ್ತೈತೆ. ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಭಾಳ ಜನ ಇದನ್ನು ನೋಡೋದೇ ಇಲ್ಲ. ಯಾಕಂದರೆ ಒಂದೊಂದು ಬಣ್ಣದ ಮಣ್ಣುಗಳು ಕೂಡ ಮನುಷ್ಯನ ಒಂದು ಗ್ರಹಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಲಿಂಕನ್ನು ಹೊಂದಿರುತ್ತೆ ಅಂತಂದರೆ ಅದು ಹೊಂದಾಣಿಕೆ ಆಗಿರಬೇಕು ಅಂತಕ್ಕಂಥದ್ದು ವಾಸ್ತುಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ಕಮರ್ಷಿಯಲ್ ಯುಗದಲ್ಲಿ ನಾವು ಯಾವುದನ್ನು ನೋಡೋದಿಲ್ಲ. ಯಾವ ಮನೆಯಲ್ಲಿ ಟೈಲ್ಸು, ಗ್ರಾನೈಟ್ ಹಾಕ್ಬಿಟ್ರೆ ನಮ್ಗೆ ಯಾಕೆ ಗೊತ್ತಾಗ್ತದೆ ಯಾವ ಮಣ್ಣು ಯಾವ ಕಲರ್ ಅಂತ ಗೊತ್ತಾಗೋದಿಲ್ಲ. ಆದರೆ ಕಟ್ಟಡ ಕಟ್ಟುವ ಮುಂಚೆ ನಮಗೆಲ್ಲ ಗೊತ್ತಾಗ್ತದೆ ಇದು ಯಾವ ಮಣ್ಣು, ಇದು ಯಾವ ವಿಶೇಷ ಅಂತೇಳಿ. ಅಂದರೆ ಮಣ್ಣಿನ ಗುಣಧರ್ಮ, ಮಣ್ಣಿನ ಒಂದು ಗ್ರಹಗತಿಗಳು, ಮಣ್ಣಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಮಗೆ ಸೂಟಬಲ್ ಆಗುತ್ತೆ ಅನ್ನೋದ್ರಿಂದ ನಾವು ಮನೆ ಕಟ್ಟತಕ್ಕಂಥ ವಿಚಾರದಲ್ಲಿ ನೋಡಬೇಕಾಗ್ತದಂತೆ. ಅದಕ್ಕೆ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಅಂತ ಇಂದಿನ ಕಾಲದಿಂದ ಹಿರಿಯರು ವಾಸ್ತುಶಾಸ್ತ್ರ ಹೇಳ್ಪಟ್ಟಿದ್ದಾರೆ. ಆದರೆ ನಾವು ಅದನ್ನ ಯಾರು ಫಾಲೋ ಮಾಡೋದಿಲ್ಲ. ನಮ್ಮ ಸೈಟ್ ತಗೊಳ್ಳೋದೇ ದೊಡ್ಡ ಕಷ್ಟ. ಮಣ್ಣಲ್ಲಿ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ಯಾವುದೋ ಒಂದು ಮನೆ ಕಟ್ಕೊಂಡು ಒಂದು ಸೂರು ನೆಲೆ ಕಟ್ಕೊಳ್ಳೋಣ ಅಂತೇಳಿ ಎಷ್ಟೋ ಜನ ಮಧ್ಯಮ ವರ್ಗದವರು ಪ್ರಯತ್ನ ಪಡ್ತಾರೆ. ಅದು ತಪ್ಪೇನಿಲ್ಲ, ಅವ್ರ ಕಷ್ಟ ಅವ್ರಿಗೆ. ಆದರೆ ಶಾಸ್ತ್ರವನ್ನು ಒಂದು ಸ್ವಲ್ಪ ಆದರೂ ಒಂದು ಫಾಲೋ ಮಾಡೋದ್ರಿಂದ ಆ ಮನೆ ಸುಖ, ಶಾಂತಿ, ನೆಮ್ಮದಿ ಬದುಕಬೇಕಾಗಿರೋ ಮನೆ ನಮಗೆ ನರಕಕೂಪ ಆಗಿಬಿಟ್ರೆ ನಾವು ಎಷ್ಟೋ ಲಕ್ಷಾಂತರ ಕಟ್ಟಿ ಕೋಟ್ಯಾಂತರ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬಡ್ಡಿ ಕಟ್ಕೊಂಡು ಚಕ್ರ ಬಡ್ಡಿ ಕಟ್ಕೊಂಡು ಆ ಮನೇಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅಂದರೆ ಏನು ಪ್ರಯೋಜನ? ಅದಕ್ಕೆ ಒಂದು ಸ್ವಲ್ಪ ನಾವು ಎಚ್ಚರಿಕೆ ತಗೋಬೇಕು ಅಂತಕ್ಕಂಥದ್ದು ಈ ವಾಸ್ತುಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನೇ ನಾವು ಭೂಮಿ ದೋಷ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತೀವಿ. ಭೂಮಿ ದೋಷ ಅಂದರೆ ಏನು ನೋಡಿ, ಹುತ್ತ ಇರ್ತಕ್ಕಂಥ ಜಾಗಗಳು, ಸಮಾಧಿಗಳಿರ್ತಕ್ಕಂಥ ಜಾಗಗಳು, ಅಂದರೆ ಸ್ಮಶಾನ ಇರ್ತಕ್ಕಂಥ ಜಾಗಗಳು, ಕೆರೆ, ಕುಂಟೆ, ಬಾವಿ, ಕೆರೆ, ಈ ಥರ ಸಂಬಂಧಪಟ್ಟ ವಿಚಾರಗಳು, ಅವ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು, ಇಲ್ಲಿ ವಾಮಾಚಾರ ಆಗಿರ್ತಕ್ಕಂಥ ಭೂಮಿಗಳು, ಇವೆಲ್ಲ ಬಹಳ ವಿಶೇಷವಾಗಿ ನಮಗೆ ನೆಗೆಟಿವ್ಸನ್ನು ತಂದು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಇವತ್ತು ಕೂಡ ಗೊತ್ತೇ ಇಲ್ಲ. ದೈವಕ್ಕೆ ಸಂಬಂಧಪಟ್ಟಂತಹ ಭೂಮಿಗಳನ್ನು ನಾವು ಆಕ್ರಮಿಸ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ನೆಗೆಟಿವ್ ಕೆಲಸ ಮಾಡ್ತಾ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅವರು ಅದ್ರ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ. ಯಾಕಂದರೆ ಪ್ರಾಬ್ಲಮ್ಸ್ಗಳು ಯಾಕೆ ಆವರಿಸ್ಕೊಳ್ಳುತ್ತೆ ಅಂತಂದರೆ, ಇಂಥ ಮನೆಗೆ ಹೋದೆ ತುಂಬ ಚೆನ್ನಾಗಾಯ್ತು, ನನಗೆ ತುಂಬ ಅದ್ಭುತ ಆಯಿತು, ಈ ಮನೆಗೆ ಹೋದ್ ನಾನು 4 ಮನೆ ಕಟ್ಟಿದೆ ಅಂತಕ್ಕಂಥದ್ದು ಕೆಲವು ಜನ ಹೇಳಿದ್ರು ಕೂಡ. ಈ ಮನೆಗೆ ಬಂದು ನಾನು ತುಂಬ ಶ್ರೀಮಂತ ಆದೆ, ನನ್ನ ಮಕ್ಕಳು ಆರೋಗ್ಯ ಚೆನ್ನಾಗಿತ್ತು, ಎಜುಕೇಷನ್ ಚೆನ್ನಾಗಾಯಿತು, ತುಂಬ ಟಾಪಲ್ಲಿದ್ದೀವಿ ನಾವು ಅಂತಕ್ಕಂಥದ್ದು ಭಾಳ ಜನ ಅನಿಸಿಕೆ ಆಯಿತು. ಅಂದರೆ ಈ ಮನೆಗೆ ಬಂದ ಮೇಲೆ ನನಗೆ ನರಕ ಅನುಭವಿಸ್ತಾ ಇದ್ದೀನಿ, ಒಂದು ಅನಾರೋಗ್ಯ, ಒಂದು ಕಡೆ ದಾರಿದ್ರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ಇದ್ದಿದ್ದ ಸಂಪತ್ತನ್ನೆಲ್ಲ ಕಳ್ಕೊಂಡೆ, ಒಂದೊಂದು ರೂಪಾಯಿಗೂ ನಾನು ಅಲಿತಾ ಇದ್ದೀನಿ, ಕಣ್ಣಲ್ಲಿ ಕೈ ತೊಳಿತಾ ಇದ್ದೀವಿ ಈ ಜಾಗದಲ್ಲಿ ಬಂದು ಅಂತೇಳಿ ಎಷ್ಟೋ ಜನ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬಹಳ ಬಳಕೆಯಲ್ಲಿರ್ತಕ್ಕಂಥದ್ದು. ಯಾಕೆ ಒಬ್ಬರಿಗೆ ನೆಗೆಟಿವ್, ಒಬ್ಬರಿಗೆ ಪಾಸಿಟಿವ್, ಯಾಕೆ ಈ ರೀತಿ ಆಗುತ್ತೆ? ಆಗಿದ್ದಾಗ ಜನ್ಮಗ್ರಹಲಿರ್ತಕ್ಕಂತಹ ಜನ್ಮದೋಷಗಳಿಗೂ ವಾಸಸ್ಥಾನಕ್ಕೆ ಏನೋ ಸಂಬಂಧ ಇದೆಯಾ ಅಂತಂದರೆ ಖಂಡಿತವಾಗಿ ಸಂಬಂಧ ಇದೆ. ಯಾಕಂದರೆ ಜನ್ಮದೋಷಗಳ ಪರಿಕಲ್ಪನೆ ನಿಮಗೆ ಎಷ್ಟಿದ್ರೂ ಪರವಾಗಿಲ್ಲ,
ಆದರೆ ವಾಸಸ್ಥಾನದೂ ಕೂಡ ಈ ರೀತಿ ಏನಾದರೂ ನೆಗೆಟಿವಿಟಿ ಇತ್ತು ಅಂತಂದ್ರೆ ನಿಮ್ಮ ಜನ್ಮಗ್ರಹದ ದೋಷಗಳು ಮತ್ತೆ ವಾಸನಲ್ಲಿರ್ತಕ್ಕಂಥ ದೋಷಗಳು ಎರಡೂ ಕಮೆನ್ಸ್ ಆಯಿತು ಅಂದ್ರೆ ಅಲ್ಲಿ ನರಕವನ್ನು ತೋರಿಸ್ಬಿಡುತ್ತದೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಅದಕ್ಕೆ ಜನ್ಮದೋಷ ನೋಡ್ಕೊಳ್ಳಿ, ಭೂಮಿ ದೋಷ ನೋಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಎರಡೂ ನೋಡ್ಕೊಂಡ್ರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಅಲ್ಲಿ ಸಿಕ್ಬಿಡ್ತದೆ. ಯಾಕಂದ್ರೆ ವಾಸ್ತು ಅಂತಕ್ಕಂಥ ಒಂದು ಪರಿಕಲ್ಪನೆ ತಗೊಂಡಾಗ ವಾಸ್ತು ಅಂದ್ರೆ ಏನು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ. ಕೆಲವು ಜನ ಹೇಳ್ತಾರೆ ಕಾಸ್ಮಿಕ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತ. ಆ ಕಾಸ್ಮಿಕ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಹೇಗೆ ಉತ್ಪತ್ತಿ ಆಗುತ್ತೆ, ಎಷ್ಟು ಜನ ಗೊತ್ತೇ ಇಲ್ಲ. ಇಲ್ಲ ವಾತಾವರಣದಿಂದ ಆಗುತ್ತೆ ಅಂತ. ಇವತ್ತು ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತು ಏನೇನೋ ಆಗೋಗಿದೆ. ಅಂಥದ್ರಲ್ಲಿ ನಾವು ಇಂತಹ ಮಾಲಿನ್ಯರಹಿತ ಜಾಗದಲ್ಲಿ ನಾವು ಪಾಸಿಟಿವ್ ಎನರ್ಜಿನ ಯಾಕೆ ಕಂಡುಕೊಳ್ಳೋಕೆ ಸಾಧ್ಯ ಅಂತಂದ್ರೆ ಖಂಡಿತವಾಗಿ ಸಾಧ್ಯ. ಯಾಕಂದ್ರೆ ಮನುಷ್ಯನಿಗೆ ಹೇಗೆ 9 ನವಗ್ರಹಗಳು ಆಳ್ತವೆ, ಒಂದೊಂದು ದೇಹದ ಪಾಟು ಹೇಗೆ ಆ ಗ್ರಹಗಳು ಆಳ್ತವೆ, ನಮ್ಮ ಜನ್ಮ ಸಂಬಂಧಪಟ್ಟಂಥ ಆ 12 ರಾಶಿಗಳಲ್ಲಿ 9 ಗ್ರಹಗಳು 27 ನಕ್ಷತ್ರಗಳು ಹೇಗೆ ಮನುಷ್ಯನ ರೂಲ್ ಮಾಡ್ತವೆ, ಹೇಗೆ ಅದೃಷ್ಟ ಮತ್ತು ದುರದೃಷ್ಟ ಕೊಡ್ತವೆ, ಹಾಗೆ ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲೂ ಕೂಡ ಈ 9 ಗ್ರಹಗಳು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಬಾಡಿಗೆ ಮನೆ, ಬೋಗ್ಗೆ ಮನೆ, ಸ್ವಂತ ಮನೆ, ಹೊಲ, ಗದ್ದೆ, ತೋಟ ಎಲ್ಲ ಹೇಳ್ತೀರ ನೀವು. ಆದರೆ ಎಲ್ಲದರಲ್ಲೂ ಕೂಡ ಆ 4 ಚದರ ಮೂಲೆ ಬಂತು ಅಂದ ತಕ್ಷಣನೇ ಅಲ್ಲಿ ವಿಶೇಷವಾಗಿ 8 ದಿಕ್ಕುಗಳು ಮತ್ತೆ ಮೊದಲಿರ್ತಕ್ಕಂಥ ಗರ್ಭಸ್ಥಾನ ಇವೆಲ್ಲವೂ ಸೇರಿ 9 ಗ್ರಹಗಳು ಆಳ್ತವೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಪೂರ್ವಕ್ಕೆ ಸೂರ್ಯಾಧಿಪತಿ, ಅಗ್ನಿ ಮೂಲೆಗೆ ಶುಕ್ರಾಧಿಪತಿ, ದಕ್ಷಿಣಕ್ಕೆ ಮಂಗಳಾಧಿಪತಿ, ನೈಋತ್ಯಕ್ಕೆ ರಾಹು ಅಧಿಪತಿ, ಮತ್ತೆ ಪಶ್ಚಿಮಕ್ಕೆ ಶನಿ ಅಧಿಪತಿ, ವಾಯುವ್ಯಕ್ಕೆ ಚಂದ್ರಾಧಿಪತಿ, ಉತ್ತರಕ್ಕೆ ಬುಧಾಧಿಪತಿ, ಮತ್ತೆ ಈಶಾನ್ಯಕ್ಕೆ ಗುರು ಅಧಿಪತಿ. ಇದು ಸಾಮಾನ್ಯವಾಗಿ ಎಲ್ಲ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ. ಆದರೆ ಇದರೊಳಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತಕ್ಕಂಥ ಒಂದು ವಾಸ್ತುಶಾಸ್ತ್ರ ಇದೆ. ಏನಪ್ಪ ಅಂದ್ರೆ ಒಂದೊಂದು ಗ್ರಹಗಳಲ್ಲೂ ಕೂಡ ಈಗ ಪೂರ್ವ ದಿಕ್ಕು ಅಂತ ಹೇಳ್ತೀವಿ. ಪೂರ್ವ ದಿಕ್ಕು ಅಂತ ತಗೊಂಡಾಗ ಅಲ್ಲಿ ಮತ್ತೆ ನಿಮ್ಗೆ ಏನಾಗುತ್ತೆ 9 ಗ್ರಹಗಳು ಬರ್ತವೆ. ನೋಡಿ, ಈ ವಿದ್ಯೆ ಯಾರು ಹೇಳ್ಕೊಟ್ಟಿಲ್ಲ ನಿಮಗೆ. ಯಾಕಂದ್ರೆ ಗುರುಮುಖ ಬರ್ತಕ್ಕಂತಹ ಒಂದು ಒರಿಜಿನಲ್ ವಿದ್ಯೆ ಇದೆಯಲ್ಲ, ಇವತ್ತು ಪುಸ್ತಕದ ಬದನೆಕಾಯಿ ಆಗ್ಬಿಟ್ಟು ಎಲ್ಲ ಅರ್ಧಂಬರ್ಧ ಹೋಗಿದೆ. ನಾ ಹೇಳ್ದಲ್ಲ, ಪೂರ್ವ ಸೂರ್ಯ, ಶುಕ್ರ, ಆಗ್ನೇಯ ಮೂಲೆ ಅಂತೇಳಿ. ಅದಲ್ಲ, ಅದ್ರೊಳಗಡೆ ಇನ್ನೂ ಸ್ವಲ್ಪ ಡೀಪಾಗಿ ಹೋದಾಗ ಪೂರ್ವದಲ್ಲಿ 9 ಗ್ರಹ, ಅಗ್ನಿ ಮೂಲೆಯಲ್ಲಿ ಮತ್ತೆ 9 ಗ್ರಹ, ಮತ್ತೆ ದಕ್ಷಿಣದಲ್ಲಿ ಮತ್ತೆ 9 ಗ್ರಹ, ಮತ್ತೆ ನೈಋತ್ಯದಲ್ಲಿ 9 ಗ್ರಹ, ಪಶ್ಚಿಮದಲ್ಲಿ 9 ಗ್ರಹ, ಮತ್ತೆ ವಾಯುದಲ್ಲಿ 9 ಗ್ರಹ, ಉತ್ತರದಲ್ಲಿ 9 ಗ್ರಹ, ಮತ್ತೆ ಈಶಾನ್ಯಕ್ಕೆ 9 ಗ್ರಹ ಬರ್ತದೆ. ಅಲ್ಲಿಗೆ ಇಷ್ಟೂ 8 ದಿಕ್ಕುಗಳಲ್ಲಿ 9 ಗ್ರಹಗಳು ಬರ್ತವೆ ಅಂತಂದ್ರೆ ಇರೋದೇ ಅಷ್ಟು ದಿಕ್ಕು 8 ಅಲ್ವಾ, 9 ಎಲ್ಲಿ ಅಂತ ಕೇಳ್ತಾರೆ ಬಹಳ ಜನ. ಆ 9 ಯಾವುದು ಅಂತಂದ್ರೆ ನಿಮ್ಮ ಕಟ್ಟಡ. ನಿಮ್ಮ ಕಟ್ಟಡವೇ 9ನೇ ಗ್ರಹ. ಅಲ್ಲಿಗೆ ಆ 9ನೇ ಗ್ರಹ ಯಾರಾದ್ರೂ ಇಲ್ಲಿವರೆಗೂ ನಿಮ್ಗೆ ಹೇಳಿದಾರ 9ನೇ ಗ್ರಹ ಇಲ್ಲ? ಇಷ್ಟು ಜನ ಗೊತ್ತಿಲ್ಲ, ಕೇಳಿ ನೋಡಿಬೇಕಂದ್ರೆ 9ನೇ ಗ್ರಹ ಎಲ್ಲಿದೆ ಅಂತ ಕೇಳಿ, ಅವರು 9 ಗ್ರಹ ಇಲ್ಲ 8 ಗ್ರಹ ಇದೆ ಅಂತ ಹೇಳ್ತಾರೆ. ಇರೋದು 9 ಗ್ರಹ, 8 ದಿಕ್ಕುಗಳು, 9 ಬಂದು ಆ ಕಟ್ಟಡ. ಅಲ್ಲಿಗೆ ಆ ಕಟ್ಟಡದಲ್ಲಿ ಇರ್ತಕ್ಕಂತಹ ಆ 9ನೇ ಗ್ರಹ ಒಂದು ಮನೆಯಿಂದ ಒಂದು ಮನೆಗೆ ಚೇಂಜಸ್ ಆಗೋಗ್ತದೆ. ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದು ಭೂಮಿಯಿಂದ ಇನ್ನೊಂದು ಭೂಮಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ನಾನು ಅದಕ್ಕೆ ಮೊದಲು ಹೇಳಿದ್ದು, ಒಂದು ಭೂಮಿ ಇದ್ದಂಗೆ ಇನ್ನೊಂದು ಭೂಮಿ ಇರೋದಿಲ್ಲ ಅಂತೇಳಿ. ಆ ಭೂಮಿಯ, ಆ ಮಣ್ಣಿನ ಗುಣ, ಆ ಮಣ್ಣಿನ ಬಣ್ಣ ನಿಮ್ಮ ಮನೆ ಯಜಮಾನನ ಜಾತಕದ ಒಂದು ಅದೃಷ್ಟ ಸಂಖ್ಯೆಗೆ ಹೊಂದಾಣಿಕೆ ಆಗೋಯ್ತು ಅಂದ್ರೆ ನಾವು ಹೇಳಿದ್ವಲ್ಲ, ಆ ಮನೆಗೆ ಹೋದ್ಮೇಲೆ ಹಾಗಾಯ್ತು, ಈ ಮನೆಗೆ ಹೋದ್ಮೇಲೆ ಹೀಗಾಯ್ತು ಅಂತ, ಅದೆಲ್ಲವೂ ಕೂಡ ನಡೆದೋಗ್ತದೆ. ಯಾಕಂದ್ರೆ ಪಾಸಿಟಿವಿಟಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳಿಂದ ಹೇಗೆ ನಮ್ಮನ್ನ ಒಂದು ಉತ್ತುಂಗ ಸ್ಥಿತಿ ತಗೊಂಡೋಗ್ತದೋ ಹಾಗೆ ವಾಸಸ್ಥಾನ ಇರ್ತಕ್ಕಂಥ ಆ ಒಂದು ಗ್ರಹ ಕೂಡ ನಮ್ಮನ್ನ ಉತ್ತುಂಗ ಸ್ಥಿತಿ ತಗೊಂಡೋಗುತ್ತೆ ಅಂತಂದ್ರೆ ಇದನ್ನ ಹೊಂದಾಣಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದೇ ವಾಸ್ತುಶಾಸ್ತ್ರ ಅಂತ ಹೇಳ್ತೀವಿ. ಇಷ್ಟೇ ನೋಡಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ವಾಸ್ತುಶಾಸ್ತ್ರ. ನಾನು ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾನು 30-40 ತಗೊಂಡೆ, ನಾನು 60-40 ತಗೊಂಡೆ, ನಾನು ಮನೆ ಕಟ್ಕೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ಹೊಂದಾಣಿಕೆ ಆಗದೇ ಇದ್ದಾಗ ಏನಾಗ್ತದೆ, ಅಲ್ಲಿ ನರಕವನ್ನು ತೋರಿಸ್ತದೆ. ಅದಕ್ಕೆ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ನನಗೆ ನೆಮ್ಮದಿ ಇಲ್ಲ. ಬಹಳ ಜನ ಗೃಹಪ್ರವೇಶ ಮಾಡಿ ಮನೆ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಜನ ಸೈಟ್ ತಗೊಳ್ತಾರೆ, ಮನೆ ಕಟ್ಟಕ್ಕೆ ಆಗೋದಿಲ್ಲ. ಎಷ್ಟೋ ಜನ ವಾಸ ಮಾಡಕ್ಕೆ ಆಗೋದಿಲ್ಲ, ಅಲ್ಲಿ ಒಂದು ಶುಭ ಕಾರ್ಯ ನಡೆಯೋದಿಲ್ಲ ಮನೆಯಲ್ಲಿ. ಬರೀ ನರಕ, ಬರೀ ನರಕ, ಬರೀ ಸಾವು, ನೋವು, ದುಃಖ, ಅಪಘಾತ, ರೋಗ, ರುಜಿನ, ಭೂತ ಪ್ರೇತಗಳ ಕಾಟ. ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಕಾರಣ ಏನಪ್ಪ ಅಂತಂದ್ರೆ ಆ ವಾಸ್ತನಲ್ಲಿರ್ತಕ್ಕಂತಹ, ಆ ಭೂಮಿಯ ಗುಣಗಳಿರ್ತಕ್ಕಂಥ, ಆ ದಿಕ್ಕಲಿರ್ತಕ್ಕಂತಹ ಈ ಗ್ರಹಗತಿಗಳು ಏನಾದರೂ ಕೆಟ್ಟು ಹೋಯ್ತು ಅಂತಂದ್ರೆ ನಿಮಗೆ ಒಂದಕ್ಕೊಂದು ಎಲ್ಲ ಶುರು ಆಗ್ಬಿಡುತ್ತೆ ವೀಕ್ಷಕರೇ. ಅದಕ್ಕೆ ಇವೆಲ್ಲ ಪಾಠಗಳನ್ನ ಕಲ್ತ್ಕೋಬೇಕು ನಾವು.
ಸುಮ್ಮನೆ ವಾಸ್ತುಶಾಸ್ತ್ರ ಅಂತಂದರೆ ಆ ವಸ್ತು ತಂದು ಅಲ್ಲಿ ಇಟ್ಬಿಡೋದು, ಈ ವಸ್ತು ತಂದು ಇಲ್ಲಿ ಇಟ್ಬಿಡೋದು, ಆ ದಿಕ್ಕಲ್ಲಿ ಅಲ್ಲೇನೋ ಇಡೋದು, ಈ ದಿಕ್ಕಲ್ಲಿ ಇಲ್ಲಿ ಇಡೋದು, ವಾಸ್ತು ಸರಿ ಹೋಗ್ಬಿಡ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಇವತ್ತು. ಆದರೆ ಅದಲ್ಲ, ನಮ್ಮ ಜನ್ಮ ಗ್ರಹಗಳು, ನಾವು ವಾಸಸ್ಥಾನ ಮಾಡ್ತಕ್ಕಂಥ ಗ್ರಹಗಳು ಪಾಸಿಟಿವಿಟಿಗಿದೆಯಾ ಅಂತ ತಿಳ್ಕೋಬೇಕು. ಈಗ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸೂರ್ಯ ಕಟ್ಟು ಬಿದ್ದು ಬಿಡ್ತಾನೆ, ಅಂದರೆ ಕೆಟ್ಟು ಹೋಗ್ತದೆ. ಆ ಕೆಟ್ಟೋಯ್ತು ಅಂದರೆ ಆ ಮನೇಲಿ ವಾಸ ಮಾಡ್ತಕ್ಕಂಥ ಮನೆ ಯಜಮಾನನ ಸೂರ್ಯಗ್ರಹ ಲಾಕ್ ಹೋಗ್ತದೆ. ಸೂರ್ಯ ಅಂದ್ರೆ ಏನು? ಸ್ಥಾನ, ಮಾನ, ಕೀರ್ತಿ, ಪ್ರತಿಷ್ಠೆ, ಆರೋಗ್ಯ ಇವೆಲ್ಲ ನಿಂತು ಹೋಗ್ತದೆ. ಆಗ ನಾನು ಭಾಳಷ್ಟು ಟ್ಯಾಲೆಂಟ್ ಇದ್ದೀನಿ, ನಾನು ಅಷ್ಟು ಕಷ್ಟಪಟ್ಟೆ, ಇಷ್ಟು ಕಷ್ಟಪಟ್ಟೆ, ನನಗೆ ಸ್ಥಾನಮಾನನೇ ಇಲ್ಲ, ನನಗೆ ಉದನೇ ಇಲ್ಲ, ನನಗೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ತಪ್ಪು ಯಾರ್ದು? ಅದಕ್ಕೆ ಯಾವಾಗಲೂ ಕೂಡ ನಾವು ಈ ಶಾಸ್ತ್ರವನ್ನು ಬಳಕೆ ಮಾಡ್ಕೋಬೇಕು. 1000 ಜನ 1000 ಮಾತಾಡ್ಕೊಳ್ಳಿ, 1000 ಜನ 1000 ಥರ ಇಂಟ್ರೊಡ್ಯೂಸ್ ಮಾಡಲಿ ಆ ಶಾಸ್ತ್ರವನ್ನು, ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿ. ನಾವು ಆಲೋಚನೆ ಮಾಡಬೇಕು. ಇಂತಹ ಕಾರ್ಯಕ್ರಮಗಳಲ್ಲಿ ಇಂತಹ ಒಂದು ನಾಲೆಡ್ಜನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಅಲ್ಪ ವಿಷಯ ನಾವು ನಿಮ್ಗೆ ಹೇಳ್ತೀವಿ. ಅದು ಒಂದು ಸಣ್ಣ ವಿಷಯ ಹೇಳ್ತಾ ಅಂತ ತಿಳ್ಕೊಬೇಕು ನೀವು. ಅದು ತಿಳ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತೇ ಆಗೋದ್ರೆ ನೋಡ್ಕೊಂಡು ಹೋಗ್ತಾ ಇರ್ತೀರ. ನೋಡ್ಕೊಳ್ಳಿ, ಒಳ್ಳೇದಾಗ್ತದೆ. ಈಗಾಗಲೇ ವಾಸ್ತು ದೋಷ, ಭೂಮಿ ದೋಷ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಮನೆ ವಾಸ್ತು ಕೆಡೋದಕ್ಕೆ ಏನ್ ಕಾರಣ ಗುರುಜಿ? ಹಾಗೆ ಗ್ರಹಗತಿಗಳನ್ನ ಸಮತೋಲನದಲ್ಲಿ ಇಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಅಂತ? ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ಹೊಲ ಗದ್ದೆ ತೋಟ ಏನೇ ಆಗಿರಲಿ, ಫಸ್ಟು ಆ 8 ದಿಕ್ಕುಗಳು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಬಿಡಿ. ಹಾಗೆಯೇ ಆ ಜಾಗದ, ಆ ಮನೆ ವಾಸಸ್ಥಾನ ಆಗಿರ್ಬೋದು, ನಾವು ಉಳ್ತಕ್ಕಂಥ ಭೂಮಿ ತೋಟ ಆಗಿರ್ಬೋದು, ಆ ಮಧ್ಯಭಾಗವನ್ನು ಗರ್ಭಸ್ಥಾನ ಅಂತೀವಿ. ಈ ಗರ್ಭಸ್ಥಾನ ಏನಾದರೂ ತೊಂದರೆ ಆಯಿತು ಅಂದರೆ ಆ ಮನೆ ಯಜಮಾನನ ಹೊಟ್ಟೆ ಭಾಗಕ್ಕೆ ಎಫೆಕ್ಟ್ ಆಗಿಬಿಡ್ತದೆ. ಅದಕ್ಕೆ ಕಾಯಿಲೆಗಳು ಉತ್ಪತ್ತಿ ಆಗ್ತಕ್ಕಂತಹ ಭಾಗ ಯಾವುದು ಅಂದರೆ ಡಾಕ್ಟರ್ ಹೇಳ್ತಾರೆ ಹೊಟ್ಟೆ ಅಂತ ಹೇಳ್ತಾರೆ. ಆದರೆ ಆ ಹೊಟ್ಟೆಗೆ ಲಿಂಕ್ ತೊಗೊಂಡಿರ್ತಕ್ಕಂತಹ ಆ ಮನೆಯ ವಾಸಸ್ಥಾನದ ಗರ್ಭಸ್ಥಾನವನ್ನು ಸರಿ ಮಾಡ್ಕೊಳ್ದೆ ಹೋದರೆ ಪ್ರಪಂಚದ ಯಾವ ಡಾಕ್ಟ್ರು ನಿಮ್ಮ ಹೊಟ್ಟೆನ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಪ್ರಾಬ್ಲಮ್ಮು, ಅದು ಇದು ಮಲಬದ್ಧತೆ ಏನೇನೋ ಹೇಳಿ ಇವತ್ತು ಜನ ಇದು ಮಾಡ್ತಾರೆ. ಆದರೆ ಈ ದಿಕ್ಕುಗಳನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ. ಯಾವುದೊಬ್ಬ ವ್ಯಕ್ತಿಗೆ ವಾಮಾಚಾರ ಆಯಿತು ಅಂದರೆ ಫಸ್ಟು ಆ ಮನೆಯ ಗ್ರಹಗತಿಗಳೆಲ್ಲ ಕೆಟ್ಟೋಗ್ತದೆ. ಯಾಕಂದರೆ ಆ ಮನೇಲಿ ವಾಸ ಮಾಡ್ತಕ್ಕಂಥ ದೈವಕ್ಕೆ ಕಟ್ಟು ಬಿತ್ತು ಅಂತಂದರೆ ಆ ದಿಕ್ಕಲ್ಲಿರ್ತಕ್ಕಂಥ ಈ ಗ್ರಹಗತಿಗಳ ದೈವ ಶಕ್ತಿ ಏನಾಗ್ತದೆ, ಕಟ್ಟಾಗೋಗ್ತದೆ, ಲಾಕ್ ಆಗೋಗ್ತದೆ. ಆಗ ಆ ಮನೆ ವಾಸ್ತು ಕೆಟ್ಟೋಗ್ತದೆ. ಮನೆ ವಾಸ್ತು ಉತ್ಪತ್ತಿ ಆಗ್ತಕ್ಕಂಥ ಆ ಒಂದು ಕಾಸ್ಮಿಕ್ ಎನರ್ಜಿ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಆಕಾಶದಿಂದ ಅಲ್ಲ, ಆ ಗ್ರಹಗತಿಗಳಿಂದ. ಆ ವಾಸಸ್ಥಾನದಲ್ಲಿರ್ತಕ್ಕಂಥ ಗ್ರಹಗತಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಆ ಒಂದು ಕಾಸ್ಮಿಕ್ ಎನರ್ಜಿ ನಿಮಗೆ ಭಾಳ ಸುಲಭವಾಗಿ ಸಂತೋಷವಾಗಿದೆ ಅಂತಂದರೆ ಆ ವಾಸಸ್ಥಾನ ಇರತಕ್ಕಂಥ ನೆಮ್ಮದಿ, ಸುಖ, ಶಾಂತಿ ನಿಮಗೆ ಅಪ್ಲಿಕಬಲ್ ಆಗಬೇಕು. ನಿಮಗೆ ಯಾವಾಗ ಅದು ಅಪ್ಲಿಕಬಲ್ ಆಗೋದಿಲ್ಲ, ಆ ಮನೆಯಲ್ಲಿ ಯಾವಾಗ ನಿಮಗೆ ಒಂದು ರೀತಿ ದುಃಖ, ಕಷ್ಟ, ನೋವು, ದುಃಖ ಇವೆಲ್ಲ ಶುರು ಆಗ್ತದೆ, ನಿಮ್ಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಎನರ್ಜಿ ಸರಿ ಇಲ್ಲ ಅಂತ. ಆಗ ಆ ಎನರ್ಜಿ ಸರಿ ಇಲ್ಲ ಅಂತಂದಾಗ ಯಾವ ದಿಕ್ಕಿನಿಂದ ಅದು ಕೆಟ್ಟೋಗಿದೆ ಅಂತಕ್ಕಂಥದ್ದು ಅಲ್ಲಿ ಲೆಕ್ಕಾಚಾರ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕೆ ಇದನ್ನು ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ಇದಾದ ಮೇಲೆ ವಿಶೇಷವಾಗಿ ಆ ದೈವಶಕ್ತಿಯನ್ನು ಫಸ್ಟ್ ಕುಣಿಸ್ಕೊಳ್ಳಿ. ದೈವಶಕ್ತಿ ಎಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ, ಈಶಾನ್ಯ ಮೂಲೆ. ಅದಕ್ಕೆ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಮಾಡಿ ಅಂತ ಹೇಳ್ತೀವಿ. ಅಲ್ಲಿ ಆ ದೇವರ ಮನೆ, ಆ ದೇವ ಮೂಲೆಯಲ್ಲಿ ದೈವ ಬಂದು ಕುತ್ಕೊಳ್ತು ಅಂದರೆ ನಿಮ್ಮ ಇಡೀ ಕಟ್ಟಡ 9ನೇ ಗ್ರಹ ಅಂತ ಹೇಳಿದ್ನಲ್ಲ, ಆ ಕಟ್ಟಡಕ್ಕೆ ಒಂದು ಸರ್ಪ ದೇವರು ಬಂದು ಕುತ್ಕೊಳ್ತದೆ. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ಯಾರು ಹೇಳಿದೆ ಸೀಕ್ರೆಟು. ಪ್ರತಿಯೊಂದು ಮನೆ, ಪ್ರತಿಯೊಂದು ಕಟ್ಟಡ, ಪ್ರತಿಯೊಂದು ಜಾಗ ಕೂಡ ಒಂದು ಸರ್ಪ ದೇವರ ಆವಾಹನೆ ಆಗ್ತದೆ. ಯಾವುದು ನೀವು ಕಟ್ಟಡ ಕಟ್ಟಿ ನೀವು ಗೃಹಪ್ರವೇಶ ಮಾಡ್ದಂಗೆ ಆ ಕಟ್ಟಡಕ್ಕೆ ಒಂದು ಸರ್ಪ ದೇವರ ಆವಾಹನೆ ಆಗ್ತದೆ. ಆ ಕಟ್ಟಡದ ಆ ಸರ್ಪದೇವರು ನೀಚವಾಗಿದ್ದರೆ ಆ ಮನೆ ನರಕ. ಆ ಸರ್ಪದೇವರು ಉಚ್ಚವಾಗಿದ್ದರೆ ಉತ್ತಮ ಸ್ಥಿತಿಯಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ನಿಮ್ದಾಗ್ತದೆ. ಇದನ್ನು ಯಾರೂ ಹೇಳ್ಕೊಡೋದಿಲ್ಲ, ಯಾಕೆ ಇದ್ರ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ. ಅದರಿಂದ ಆ ಕಟ್ಟಡಕ್ಕೆ ಇರತಕ್ಕಂಥ ಆ 9ನೇ ಗ್ರಹ ಉಚ್ಚವಾಗಿದೆಯಾ ನೀಚವಾಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಕಾರಣ ಗೊತ್ತಿಲ್ಲದೆ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮಗೆ ಉತ್ತರ ಸಿಗೋದೇ ಇಲ್ಲ ವೀಕ್ಷಕರೇ. ಕಾರಣ ತಿಳ್ಕೊಂಡ್ಬಿಟ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಗೆ ದಾರಿ ಆಗ್ತದೆ, ಇಲ್ಲ ನಮ್ಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಇವೆಲ್ಲ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದಾಗ ಜಾತಕದಲ್ಲಿ ವ್ಯತ್ಯಾಸ ಆದರೂ ಕೂಡ ನಾವು ವಾಸ ಮಾಡ್ತಕ್ಕಂಥ ಜಾಗ ಸರಿ ಇರಬೇಕು. ಇದು ಭಾಳಷ್ಟು ಕಡೆ ಏನಾಗ್ತದೆ ಅಂದರೆ ಸ್ವಂತ ಮನೆಗಳಿಗೆ ಭಾಳ ಚೆನ್ನಾಗಿ ಅಪ್ಲಿಕಬಲ್ ಆಗುತ್ತೆ. ಇದು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರನ್ನು, ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಜೊತೆಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು ಅಂತ ತಿಳ್ಕೊಬೇಕಂದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗ್ಬೋದು. ಗುರುಜಿಯವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ 1033 ಬಾರ್ ಎ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಕಾರ್ಡ್ ಆಗಿರುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.